ನಿನ್ನೆ ಲೋಕಸಭೆಯಲ್ಲಿ ಮಹಿಳಾ ಮೀಸಲಾತಿ ಮಸೂದೆಗೆ ಸೋಲು ಸಿಕ್ಕಿದೆ. 3/2 ಬಹುಮತ ಸಿಗದ ಹಿನ್ನೆಲೆ ಮಸೂದೆಗೆ ಸೋಲು ಸಿಕ್ಕಿರುವಂತದ್ದು. ಇದು ಕೇಂದ್ರ ಸರ್ಕಾರದಿಂದ ಬಂದಿದ್ದಂತ ಒಂದು ಮಸೂದೆ, ಅದು ಕೂಡ ಮಹಿಳಾ ಮೀಸಲಾತಿ ವಿಚಾರದಲ್ಲಿ. ವಿಪಕ್ಷಗಳ ನಿಲುವಿಗೆ ದೇಶಾದ್ಯಂತ ಬಿಜೆಪಿ ಈಗ ಆಕ್ರೋಶವನ್ನು ಹೊರಹಾಕ್ತಾ ಇದೆ. ಮಹಿಳಾ ವಿರೋಧಿ ಕಾಂಗ್ರೆಸ್ ಅಂತ ಹೇಳಿ ಎನ್ಡಿಎ ನಾಯಕರು ಈಗ ಕಿಡಿಕಾರ್ತಿದ್ದಾರೆ. ದೇಶಾದ್ಯಂತ ಇಂದು ಇದೇ ವಿಚಾರವಾಗಿ ಪ್ರತಿಭಟನೆಗೆ ಸಜ್ಜಾಗಿದೆ ಬಿಜೆಪಿ ಪಡೆ. ಕಾಂಗ್ರೆಸ್ಗೆ ಮಹಿಳೆಯರ ಅಭಿವೃದ್ಧಿ ಬೇಕಾಗಿಲ್ಲ ಅಂತ ಹೇಳಿ ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ಕಾಂಗ್ರೆಸ್ ಸೇರಿದಂತೆ ವಿಪಕ್ಷಗಳ ವಿರುದ್ಧ ಪ್ರತಿಭಟನೆಗೆ ಈಗ ಸಜ್ಜಾಗಿದ್ದಾರೆ. ನಿನ್ನೆ ಬಹಳ ದೊಡ್ಡ ಗದ್ದಲ ಇದೇ ವಿಚಾರದಲ್ಲಿ ನಡೆದಿತ್ತು, ಅದು ಕೂಡ ಲೋಕಸಭೆಯಲ್ಲಿ. ಕಾಂಗ್ರೆಸ್ ಮತ್ತೆ ಬಿಜೆಪಿ ನಾಯಕರ ನಡುವೆ ದೊಡ್ಡ ಮಟ್ಟದಲ್ಲಿ ನಿನ್ನೆ ಜಗಳ ಆಗಿತ್ತು. ದೊಡ್ಡ ಮಟ್ಟದಲ್ಲಿ ಬಹಳಷ್ಟು ಗದ್ದಲ ಸೃಷ್ಟಿಯಾಗಿತ್ತು ಮಹಿಳಾ ಮೀಸಲಾತಿ ವಿಚಾರದಲ್ಲಿ. ಇದೀಗ ಇದೇ ವಿಚಾರವಾಗಿ ವಿಪಕ್ಷಗಳು ಕಾಂಗ್ರೆಸ್ ಸರ್ಕಾರದ ವಿರುದ್ಧ, ಕಾಂಗ್ರೆಸ್ ನಾಯಕರ ವಿರುದ್ಧ ದೊಡ್ಡ ಮಟ್ಟದಲ್ಲಿ ಪ್ರೊಟೆಸ್ಟ್ ಮಾಡ್ತೀವಿ ಅಂತ ಹೇಳಿ ಇವತ್ತು ಮುಂದಾಗಿದ್ದಾರೆ. ಕಾರಣ ಏನು ಅಂತಂದ್ರೆ, ಲೋಕಸಭೆಯಲ್ಲಿ ಕೇಂದ್ರ ಸರ್ಕಾರದಿಂದ ಮಹಿಳಾ ಮೀಸಲಾತಿ ಮಸೂದೆ ಜಾರಿ ಮಾಡಬೇಕು ಅಂತ ಹೇಳಿ, ಆ ಒಂದು ಬಿಲ್ ಅನ್ನ ಪಾಸ್ ಮಾಡಬೇಕು ಅಂತ ಹೇಳಿ ನಿನ್ನೆ ಒಂದು ಮತದಾನ ಇರುತ್ತೆ. ಆ ಮತದಾನದಲ್ಲಿ ಬಹುಮತ ಸಿಗೋದಿಲ್ಲ. ಮಹಿಳಾ ಮೀಸಲಾತಿ ವಿಚಾರದಲ್ಲಿ 33% ಮೀಸಲಾತಿಯನ್ನ ಕೊಡಬೇಕು ಅಂತ ಹೇಳಿ ಕೇಂದ್ರ ಸರ್ಕಾರ ಒಂದು ಬಿಲ್ ಅನ್ನ ಪಾಸ್ ಮಾಡಬೇಕು ಅಂತ ಹೇಳಿ ಮಂಡಿಸಿದ್ರು. ಆದ್ರೆ ಈ ವಿಚಾರದಲ್ಲಿ ಬಹುಮತ ಸಿಗಲಿಲ್ಲ. ಕಾರಣ ಏನು ಅಂತಂದ್ರೆ, ಇಲ್ಲಿ ಕಾಂಗ್ರೆಸ್ ಸರ್ಕಾರ, ಕಾಂಗ್ರೆಸ್ ನಾಯಕರು ಇದಕ್ಕೆ ಬಹುಮತವನ್ನ ಕೊಟ್ಟಿರಲಿಲ್ಲ. ಹಾಗಾಗಿ ಇದೇ ವಿಚಾರದಲ್ಲಿ ಬಹಳಷ್ಟು ಆಕ್ರೋಶ ವ್ಯಕ್ತ ಆಗ್ತಿದೆ. ಮಹಿಳಾ ಮೀಸಲಾತಿ ವಿಧೇಯಕಕ್ಕೆ ಸೋಲಾಗಿದೆ. ಎಚ್ಡಿಕೆ ಕೂಡ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಎಕ್ಸ್ ಖಾತೆಯಲ್ಲಿ ಕಾಂಗ್ರೆಸ್ ವಿರುದ್ಧ ಕೇಂದ್ರ ಸಚಿವ ಎಚ್ಡಿಕೆ ಕಿಡಿಕಾರಿದ್ದಾರೆ. ಈಗ 1996 ಬಳಿಕ 2026ರಲ್ಲಿ ಕರಾಳ ಇತಿಹಾಸ ಮತ್ತೆ ಮರುಕಳಿಸಿದೆ. ಕಾಂಗ್ರೆಸ್ ಮಹಿಳಾ ವಿರೋಧಿ ಮನಸ್ಥಿತಿ ಕೊಂಚವೂ ಕೂಡ ಬದಲಾಗಿಲ್ಲ. ರಾಷ್ಟ್ರದ ನಾರಿ ಶಕ್ತಿ ಎಂದಿಗೂ ಕೂಡ ಕ್ಷಮೆ ಕೊಡೋದಿಲ್ಲ ಇವರಿಗೆ ಅಂತ ಹೇಳಿ ಎಚ್ಡಿಕೆ ಈಗ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದ್ದಾರೆ. ಮೋದಿ ನಾಯಕತ್ವದಲ್ಲಿ ಮುಂದೊಂದು ದಿನ ಮನ್ನಣೆ ಸಿಕ್ಕೇ ಸಿಗುತ್ತೆ. ಎಕ್ಸ್ ಖಾತೆಯಲ್ಲಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಭರವಸೆಯನ್ನ ಕೊಟ್ಟಿದ್ದಾರೆ. ಹೀಗೆ ಬಿಜೆಪಿ ಮತ್ತೆ ಕಾಂಗ್ರೆಸ್ ನಾಯಕರು ಕಿಡಿಕಾರ್ತಿದ್ದಾರೆ ಈಗ ಕಾಂಗ್ರೆಸ್ ಸರ್ಕಾರದ ವಿರುದ್ಧ. ಕಾಂಗ್ರೆಸ್ ಯಾವತ್ತಿದ್ರೂ ಮಹಿಳಾ ವಿರೋಧಿ ಪಕ್ಷ ಅನ್ನುವಂಥದ್ದು ಈಗ ಬಿಜೆಪಿ ಮತ್ತೆ ಜೆಡಿಎಸ್ ನಾಯಕರು ಮಾಡ್ತಾ ಇರುವಂತ ಒಂದು ವಾದ. ಈಗ ಎಚ್ಡಿಕೆ ಅವರು ಇದೇ ಕುರಿತು ಒಂದು ಪೋಸ್ಟ್ ಮಾಡಿದ್ದಾರೆ ನೋಡಿ. ಅವರ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಮಾಡಿ ಒಂದು ಕಡೆ ಭರವಸೆ ಕೊಟ್ಟಿದ್ದಾರೆ, ಮುಂದೊಂದು ದಿನ ಈ ಬಿಲ್ ಪಾಸ್ ಆಗತ್ತೆ. ಅಂದ್ರೆ ಮಹಿಳೆಯರಿಗೆ 33% ಮೀಸಲಾತಿ ವಿಚಾರ ಏನಿದೆ, ಇದರಲ್ಲಿ ಮುಂದಿನ ದಿನಗಳಲ್ಲಿ ಕನಿಷ್ಠ ಪಕ್ಷ ಈ ಬಿಲ್ ಪಾಸ್ ಆಗುತ್ತೆ. ರಾಷ್ಟ್ರದ ಮಹಿಳೆಯರಿಗೂ ಕೂಡ ಆ ಶಕ್ತಿ ಸಿಕ್ಕೇ ಸಿಗುತ್ತೆ ಅಂತ ಹೇಳಿ ಎಚ್ಡಿಕೆ ಅವರು ಒಂದು ಕಡೆ ಭರವಸೆಯನ್ನ ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ಇಲ್ಲಿ ಬಿಜೆಪಿ ನಾಯಕರು ಮತ್ತೆ ಜೆಡಿಎಸ್ ನಾಯಕರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕಿಡಿಕಾರ್ತಿದ್ದಾರೆ. ದೊಡ್ಡ ಮಟ್ಟದಲ್ಲಿ ದೇಶಾದ್ಯಂತ ಈಗ ಬಹಳಷ್ಟು ಆಕ್ರೋಶ ಮತ್ತೆ ವಿರೋಧ ವ್ಯಕ್ತ ಆಗ್ತಾ ಇದೆ. ಕಾರಣ ಏನು ಅಂತಂದ್ರೆ, ಇಲ್ಲಿ ನಿನ್ನೆ ರಾಹುಲ್ ಗಾಂಧಿ ಕೊಟ್ಟಿದ್ದಂತ ಒಂದಷ್ಟು ಹೇಳಿಕೆಗಳು. ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ಹೋಗಾರ್. ಬಸವರಾಜ್, ಈಗ ಮಹಿಳಾ ಮೀಸಲಾತಿ ವಿಚಾರದಲ್ಲಿ ಏನೇನಾಗ್ತಾ ಇದೆ ಅಂತ ಹೇಳಿ ನೋಡ್ತಾ ಇದ್ವಿ. ಒಂದು ಕಡೆ ಕಾಂಗ್ರೆಸ್ ನಾಯಕರು ಹೇಳ್ತಿದ್ದಾರೆ ಇದು ದೊಡ್ಡ ಮಟ್ಟದಲ್ಲಿ ಗೆಲುವು ಮಹಿಳೆಯರಿಗೆ ಅಂತ ಹೇಳಿ. ಮತ್ತೊಂದು ಕಡೆ ಬಿಜೆಪಿ ಮತ್ತೆ ಜೆಡಿಎಸ್ ಅವರು ಹೇಳ್ತಿದ್ದಾರೆ ಇದು ಮಹಿಳೆಯರ ವಿರೋಧಿ ಇರುವಂತಹ ಒಂದು ಸರ್ಕಾರ, ಒಂದು ಪಕ್ಷ ಅಂತ ಹೇಳಿ ಅವರು ಟೀಕೆ ಮಾಡ್ತಿದ್ದಾರೆ. ಹಾಗಾಗಿ ಇಲ್ಲಿ ಒಂದು ಗೊಂದಲ ಇದೆ ಮಹಿಳೆಯರಿಗೂ ಕೂಡ, ಏನು ಅಂತ ಹೇಳಿ. ಇದು ಮುಂದಿನ ದಿನಗಳಲ್ಲಿ ಬಿಲ್ ಏನಾದ್ರೂ ಪಾಸ್ ಆಗಬಹುದಾ? ರೋಶಿನಿ, ಈಗಾಗಲೇ ಲೋಕಸಭೆಯಲ್ಲಿ ಒಂದು ಕೇಂದ್ರ ಸರ್ಕಾರ ಈ ಮಹಿಳಾ ಮೀಸಲಾತಿಯನ್ನ ಕಾನೂನನ್ನ ಜಾರಿಗೆ ತರಬೇಕು ಅನ್ನುವಂತ ನಿಟ್ಟಿನಲ್ಲಿ ಮುಂದಾಗಿತ್ತು. ನಿನ್ನೆ ಒಂದು ಮತಗಳನ್ನ ಹಾಕ್ಲಿಕ್ಕೆ ಕೂಡ ಮುಂದಾದಂತಹ ಸಂದರ್ಭದಲ್ಲಿ ಅಲ್ಲಿ ವಿಪಕ್ಷಗಳು ಕೂಡ ಅದಕ್ಕೆ ಒಂದ್ ಕಡೆ ವಿರೋಧವನ್ನು ಕೂಡ ವ್ಯಕ್ತಪಡಿಸಿದಂತ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರಕ್ಕೆ ಹಿನ್ನಡೆ ಕೂಡ ಆಗಿರ್ತಕ್ಕಂಥದ್ದು. ಈಗ ಮಹಿಳಾ ಮೀಸಲಾತಿಗೆ ಕೂಡ ಈಗ ಹಿನ್ನಡೆ ಕೂಡ ಆಗಿರುವಂತದ್ದು. ಹಾಗಾಗಿ ಈಗಾಗಲೇ ಕೇಂದ್ರ ಸರ್ಕಾರದಲ್ಲಿರ್ತಕ್ಕಂತ ಹಲವು ನಾಯಕರು, ಬಿಜೆಪಿ ನಾಯಕರು ಸಹಿತ ಎಲ್ಲೊಂದ್ ಕಡೆ ವಿಪಕ್ಷಗಳ ಕಾಂಗ್ರೆಸ್ ಪಕ್ಷ ಇದನ್ನ ತೀವ್ರವಾಗಿ ವಿರೋಧ ಮಾಡಿದೆ. ಇದು ಮಹಿಳಾ ವಿರೋಧಿ ಅನ್ನುವಂಥದ್ದನ್ನು ಕೂಡ ತೀವ್ರವಾಗಿ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಿನ್ನೆ ಶೋಭಾ ಕರಂದ್ಲಾಜೆ ಅವರು ಕೂಡ ಒಂದು ಏನು ವಿಪಕ್ಷಗಳ ವಿರುದ್ಧ ಪ್ರತಿಭಟನೆಯನ್ನು ಕೂಡ ಮಾಡಿರ್ತಕ್ಕಂಥದ್ದು. ಇವತ್ತು ಕೂಡ ದೇಶಾದ್ಯಂತ ಕೂಡ ಕಾಂಗ್ರೆಸ್ನ ವಿರುದ್ಧವಾಗಿ ಕೂಡ ಪ್ರತಿಭಟನೆ ಮಾಡ್ಲಿಕ್ಕೂ ಕೂಡ ಈಗ ಮುಂದಾಗಿರ್ತಕ್ಕಂಥದ್ದು. ಹಾಗಾಗಿ ಕೇಂದ್ರ ಸಚಿವರಾಗಿರ್ತಕ್ಕಂಥ ಕುಮಾರಸ್ವಾಮಿ ಅವರು ಸಹಿತ ಈ ಒಂದು ಮಹಿಳಾ ವಿರೋಧಿ ಮನಸ್ಥಿತಿಯ ಕೊಂಚವೂ ಕೂಡ ಬದಲಾಗಿಲ್ಲ ಅನ್ನುವಂಥದ್ದು ನಿನ್ನೆ ಲೋಕಸಭೆಯಲ್ಲಿ ಸಾಕ್ಷಿಯಾಗಿದೆ ಅನ್ನುವಂಥದ್ದನ್ನು ಕೂಡ ಟ್ವೀಟ್ ಮಾಡುವ ಮುಖಾಂತರ ಕಾಂಗ್ರೆಸ್ ಸರ್ಕಾರದ ವಿರುದ್ಧವಾಗಿ ಕೂಡ ಗುಡುಗಿರ್ತಕ್ಕಂಥದ್ದು. ಯಾಕಂತಂದ್ರೆ ನಿನ್ನೆ
ಮಹಿಳಾ ಮೀಸಲಾತಿಗೂ ಕೂಡ 33% ಏನಿತ್ತು ಅಂದ್ರೆ ಲೋಕಸಭೆಯಲ್ಲಿ ಮತ್ತೆ ರಾಜ್ಯಸಭೆಯಲ್ಲಿ ಕೂಡ ಅವ್ರಿಗೂ ಕೂಡ ಸ್ಥಾನಮಾನ ಕೂಡ ಅವಕಾಶ ಹೆಚ್ಚಿಗೆ ಮಾಡ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಮುಂದಾಗಿತ್ತು ಕೇಂದ್ರ ಸರ್ಕಾರ. ಆದ್ರೆ ಈ ಒಂದು ಮಹಿಳಾ ಮೀಸಲಾತಿಗೆ ಒಂದು ವಿರೋಧವನ್ನು ಕೂಡ ಈಗ ವ್ಯಕ್ತಪಡಿಸಿರ್ತಕ್ಕಂತ ಹಿನ್ನೆಲೆಯಲ್ಲಿ ಆ ಒಂದು ಕಾನೂನು ಕೂಡ ಜಾರಿಗೆ ಮಾಡ್ಲಿಕ್ಕೆ ಕೂಡ ಆಗಿಲ್ಲ. ಈ ಒಂದು ನಿಟ್ಟಿನಲ್ಲಿ ಇದೀಗ ಒಂದಿಷ್ಟು ವಿಪಕ್ಷಗಳ ವಿರುದ್ಧ ಅಂದ್ರೆ ಕಾಂಗ್ರೆಸ್ ಸೇರಿದಂತೆ ಹಲವು ಪ್ರಾದೇಶಿಕ ಪಕ್ಷಗಳೇನಿದಾವೆ ಅವುಗಳ ವಿರುದ್ಧವಾಗಿಯೂ ಕೂಡ ಈಗ ಬಿಜೆಪಿ ನಾಯಕರು ಕೂಡ ಆಕ್ರೋಶ ಕೂಡ ವ್ಯಕ್ತಪಡಿಸಲಿಕ್ಕೆ ಮುಂದಾಗಿರ್ತಕ್ಕಂಥದ್ದು. ರೋಶಿನಿ. ಎಸ್, ಥ್ಯಾಂಕ್ ಯು ಉಗಾರ್ ನಿಮ್ಮೆಲ್ಲ ಮಾಹಿತಿಗಾಗಿ.